ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನರಹಳ್ಳಿ ಬಾಲಸುಬ್ರಹ್ಮಣ್ಯ ಹಾಗೂ ಅವರ ಮಡದಿ ರಜನಿ ನರಹಳ್ಳಿ ಅವರ ಮಗಳು 25 ವರ್ಷದವಳು ಮದುವೆ ಮಾಡಿಕೊಡ್ತಾರೆ. ಮದುವೆಯಾದ ಹೊಸದು ಮಗಳು ಮನೆಗೆ ಬಂದಿದ್ದಾಳೆ. ಒಂದಷ್ಟು ದಿನ ಇದ್ದು ಹೋಗಬೇಕು ಅಂತ ಆಸೆ ನರಹಳ್ಳಿ ಅವರಿಗೆ. ಆದರೆ ಒಂದೇ ದಿನದಲ್ಲಿ ಆಕೆ ಹೇಳ್ತಾಳೆ, ಮನೆಯಲ್ಲಿ ಯಾರೂ ಇಲ್ಲ, ಅಪ್ಪ ಅತ್ತೆ ಮಾವ ಊರಿಗೆ ಹೋಗಿದ್ದಾರೆ, ಅವರೊಬ್ಬರೇ ಇರೋದು, ಊಟ ತಿಂಡಿಗೆ ತೊಂದರೆಯಾಗುತ್ತೆ, ಈಗ ಹೋಗುತ್ತೇನೆ, ಮತ್ತೆ ಯಾವತ್ತಾದರೂ ಒಂದಿನ ಬರ್ತೇನೆ ಅಂತ ಹೇಳಿ ಹೊರಟೇ ಬಿಡ್ತಾಳಂತೆ. 25 ವರ್ಷ ಸಾಕಿದ ಅಪ್ಪ ಅಮ್ಮನಿಗಿಂತಲೂ ನೆನ್ನೆ ಮೊನ್ನೆ ಕಟ್ಟಿಕೊಂಡ ಗಂಡ ಯಾಕೆ ಇಷ್ಟು ಪ್ರಿಯನಾಗ್ತಾನೆ? ನಿನ್ನ ಕಾಣುತ್ತಲೇ ನನ್ನೆದೆ ಏಕೆ ಹಾರುವುದು, ಹೊಸ ಬಗೆಯ ಸಂತೋಷವೇ ಕೊಗೆಯುವುದು, ನಿನ್ನ ಸಂಗದ ಸೌಖ್ಯವೇಕೆ ಮನಸ್ಸನ್ನು ಕುಣಿಸಿ ಮಿಕ್ಕೆಲ್ಲ ಚಿಂತೆಯನ್ನ ಮರೆಸುವುದು, ನಿನ್ನ ಮೈ ಸೋಕಿದರೆ ಮಿಂಚು ಹರಿದಂತೇಕೆ ನನ್ನ ಮೈ ಝುಮ್ಮೆಂದು ಕಂಪಿಸುವುದು, ನಿನ್ನ ನಗಲಲು ಬಾಳಿನೊಳಗೇಕೆ ಸವಿಯಿರದು, ನನ್ನ ನೇತಕ್ಕೆ ದುಗುಡ ಸೆರೆಗೊಳ್ಳುವುದು. ದಾಂಪತ್ಯದ ಸವಿಯನ್ನ ಕಂಡವರಿಗೆ ಈ ಒಂದು ಪದ್ಯದ ಅಂತರಾಳ ಏನಿದೆ ಅದು ಸಹಜವಾಗಿ ಅರ್ಥವಾಗುತ್ತೆ. ಒಂದು ಸೊಗಸಾದ ಕೃತಿ ಕನ್ನಡದಲ್ಲಿ ಪ್ರಕಟವಾಗಿದೆ. ದಾಂಪತ್ಯ ಸಂವಿಧಾನ ಅಂತ ಹೇಳ್ತಾರೆ. ದಾಂಪತ್ಯ ಸಂವಿಧಾನ, ದಾಂಪತ್ಯದ ಬಗ್ಗೆ ಒಂದು ಸಮಗ್ರ ಚಿಂತನವನ್ನು ನಡೆಸಿದ್ದಾರೆ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು. ಈ ದಾಂಪತ್ಯ ಸಂವಿಧಾನ ಅಂದರೆ ಏನು ಎನ್ನುವ ಒಂದು ಸೂಕ್ಷ್ಮ ನೋಟವಾದರೂ ನಮಗೆ ದೊರಕೀತು. ಸೊಗಸಾದ ಕೃತಿ ದಾಂಪತ್ಯ ಸಂವಿಧಾನ ಸಮಗ್ರ ಚಿಂತನೆ, ನರಹಳ್ಳಿ ಬಾಲಸುಬ್ರಹ್ಮಣ್ಯ ಬರೆದಿರುವಂಥದ್ದು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಪರ್ಣಾ ಸಂದೀಪ್ ಕುಮಾರ್. ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಬಿಡುವಿನ ಸಮಯದಲ್ಲಿ ಮಗಳ ಜೊತೆ ಆಟವಾಡುವುದು, ಹೊಸ ಅಡಿಗೆಗಳ ಪ್ರಯೋಗ ಮಾಡುವುದು ಮತ್ತು ಹಳೆ ಚಿತ್ರಗೀತೆಗಳನ್ನು ಕೇಳುವುದು. ಅಪರ್ಣಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು ಭರತ್ ಗೌಡ. ನಾನು ಬೆಂಗಳೂರಿನ ಸುಂಕುತ್ಕಟ್ಟೆಯಿಂದ ಬಂದಿದ್ದೀನಿ. ನಾನು MA LLB ಮುಗಿಸಿ ವಕೀಲ ವೃತ್ತಿಯಲ್ಲಿ ತೊಡಗಿದ್ದೇನೆ. ಭರತ್ ಗೌಡ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಜಾತ. ನಾನು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಹಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ತಟ್ಟಂತ ಹೇಳಿ ಕಾರ್ಯಕ್ರಮ ವೀಕ್ಷಿಸುವುದು, ದಿನಪತ್ರಿಕೆ ಓದುವುದು, ಭಾವಗೀತೆಗಳನ್ನು ಕೇಳುವುದು. ತುಂಬ ಸಂತೋಷ ಸುಜಾತ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನ ಈಗ ನೋಡೋಣ. ಸಾಧ್ಯ ಸಿದ್ಧಿ, ಲೇಖಕಿ BR ನಾಗರತ್ನ. ಮೊದಲ ಪ್ರಶ್ನೆ ಈಗ ಬಂತು. ಬೆಂಗಳೂರು ಮಹಾನಗರ ಪ್ರಾಧಿಕಾರ, ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಒಟ್ಟು ಎಷ್ಟು ವಿಭಾಗಗಳು ಇರಲಿವೆ? ಆಯ್ಕೆಗಳನ್ನು ನೋಡೋಣ. 5 ವಿಭಾಗ, 3 ವಿಭಾಗ, 4 ವಿಭಾಗ, 2 ವಿಭಾಗ. ಬಜರುತಿ ಉತ್ತರವನ್ನು ಕೊಡಿ. ಮೊದಲಿಗೆ ಸುಜಾತ, ಆನಂತರ ಅಪರ್ಣಾ. 4 ವಿಭಾಗ. 4 ವಿಭಾಗ. ಅಪರ್ಣಾ? ಆಪ್ಷನ್ 2 ಸರ್, 3 ವಿಭಾಗ. ಆಯ್ಕೆ 2, 3 ವಿಭಾಗ. 3 ವಿಭಾಗ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ 5 ವಿಭಾಗ ಆಗಿತ್ತು. ಬೆಂಗಳೂರು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಮತ್ತು ಬೆಂಗಳೂರು ಮಧ್ಯ ಅಂತ 5 ವಿಭಾಗಗಳನ್ನು ಮಾಡಿದ್ದಾರೆ. ಮೇ 15, 2025ರಿಂದ ಇದು ಅಸ್ತಿತ್ವಕ್ಕೆ ಬರುತ್ತೆ. ವಾಸ್ತವದಲ್ಲಿ ಮೇ 15, 2025ಕ್ಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಏನಿತ್ತು, BBMP ಅಂತ ಏನು ಕರಿತಾ ಇದ್ವಿ, ಅದು ಪೂರ್ಣಗೊಳ್ಳುತ್ತೆ ಆ ಒಂದು ದಿನಾಂಕಕ್ಕೆ.
ಅದು ಮುಗಿದ ಮೇಲೆ ಈಗ ಈ ಗ್ರೇಟರ್ ಬೆಂಗಳೂರು ಆರಂಭವಾಗಿದೆ. ಇದರ ವಿಶೇಷ ಏನು ಅಂತ ಹೇಳ್ತಂದ್ರೆ, ಈ BMTC ಅಂತ ನಾವೇನು ಕರಿತೇವೆ, ಹಾಗೆಯೇ ನಮ್ಮ ವಿದ್ಯುತ್ ಇಲಾಖೆ ಏನಿದೆ, ಹಾಗೆಯೇ ನೀರು ಜಲಮಂಡಳಿ ಏನಿದೆ, ಇವೆಲ್ಲವೂ ಸಹ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ವ್ಯಾಪ್ತಿಯಲ್ಲಿ ಬರ್ತಾ ಇದೆ. ಇದಕ್ಕೆ ಮುಖ್ಯಮಂತ್ರಿಗಳು ಪ್ರಧಾನವಾಗಿ ನಿಯಂತ್ರಿಸ್ತಾರೆ ಎಲ್ಲ ಕೆಲಸಗಳನ್ನು. ಮಂತ್ರಿಗಳು ಇರ್ತಾರೆ, ಮೇಯರ್ಗಳು ಇರ್ತಾರೆ, ಅನೇಕ ಅಧಿಕಾರಿಗಳು ಇರ್ತಾರೆ. ಆದರೆ ನೇರವಾಗಿ ಮುಖ್ಯಮಂತ್ರಿಗಳು ಇದರ ಉಸ್ತುವಾರಿಯನ್ನು ವಹಿಸ್ತಾರೆ ಅನ್ನೋದು ಮುಖ್ಯವಾದಂಥ ವಿಚಾರ. ಮುಂದಿನ ಪುಸ್ತಕ ಬರೆಯದ ಕಥೆಗಳು, ಮಾಧ್ಯಮ ಅನುಭವಗಳು, ರವೀಂದ್ರ ಭಟ್ಟ ಬರೆದಿರುವಂಥದ್ದು. ಮುಂದಿನ ಪ್ರಶ್ನೆ, 2025-26ನೇ ಸಾಲಿನಲ್ಲಿ ಎಷ್ಟು ಎಕರೆ ಒತ್ತುವರಿ ಕಾಡನ್ನು ಮರು ವಶಪಡಿಸಿಕೊಳ್ಳಲು ಸರ್ಕಾರವು ಯೋಜನೆಯನ್ನು ಹಾಕಿಕೊಂಡಿದೆ? ಆಯ್ಕೆಗಳು: 20,000 ಎಕರೆ, 5,000 ಎಕರೆ, 15,000 ಎಕರೆ, 10,000 ಎಕರೆ. ಮೊದಲಿಗೆ ಭರತ್ ಗೌಡ, ಅನಂತರ ಸುಜಾತ. ಆಪ್ಷನ್ ಎ 20,000 ಎಕರೆ. ಸುಜಾತ 10,000 ಎಕರೆ. ಆಪ್ಷನ್ 4. ಆಪ್ಷನ್ 4 10,000 ಎಕರೆ. ಉತ್ತರವನ್ನು ನೋಡೋಣ. 10,000 ಎಕರೆ ಉತ್ತರ ಸರಿಯಾಗಿದೆ. ಬರೆಯದ ಕಥೆಗಳು ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಸುಜಾತ ಅವರಿಗೆ. ಕರ್ನಾಟಕದಲ್ಲಿ ಸುಮಾರು ಎಷ್ಟು ಎಕರೆ ಕಾಡು ಒತ್ತುವರಿ ಆಗಿದೆ ಅಂತ ಲೆಕ್ಕ ಹಾಕೋಯ್ತು ಅಂದರೆ ಅಂದಾಜು 2.15 ಲಕ್ಷ ಎಕರೆ ಕಾಡು ಒತ್ತುವರಿ ಆಗಿದೆಯಂತೆ. ಹಾಗಾಗಿ ಕ್ರಮೇಣ ನಿಧಾನವಾಗಿ ಆದರೆ ಬಿಡದೆ ನಿರಂತರವಾಗಿ ಈ ಒತ್ತುವರಿ ಆಗಿರೋ ಕಾಡನ್ನು ಮರು ವಶಪಡಿಸ್ಕೋಬೇಕು ಅಂತ ಸರ್ಕಾರ ಯೋಜನೆಯನ್ನು ಹಾಕ್ಕೊಂಡಿದೆ. ವಿಶೇಷವಾಗಿ ಈ ಒತ್ತುವರಿ ಎಲ್ಲಿ ಕಂಡುಬರುತ್ತೆ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಂತೆ. ಹಾಗಾಗಿ ಈ ಒಂದು ಯೋಜನೆಯನ್ನು ಏನು ಸರ್ಕಾರ ಹಾಕಿಕೊಂಡಿದೆ ಅದು ಯಶಸ್ವಿ ಆಗಲಿ ಅಂತ ನಾವು ಆಶಿಸೋಣ. ಮುಂದಿನ ಪುಸ್ತಕ ಭೋಗ ಪ್ರಳಯ, ಇದು ಸರಿದು ನಿಲ್ಲುವ ಸಮಯ. ನಾಗೇಶ್ ಹೆಗಡೆ ಅವರು ಬರೆದಂಥ ವೈಜ್ಞಾನಿಕ ಲೇಖನಗಳ ಪುಸ್ತಕ. ಪ್ರಶ್ನೆ, ಕರ್ನಾಟಕದಲ್ಲಿ ಕೊಳವೆ ಬಾವಿಯಿಂದ ತೆಗೆಯುವ 1 ಕ್ಯೂಬಿಕ್ ಮೀಟರ್ ನೀರಿಗೆ ಎಷ್ಟು ಶುಲ್ಕವನ್ನು ವಿಧಿಸಲಿದೆ? ಆಯ್ಕೆಗಳನ್ನು ನೋಡೋಣ. 10 ಪೈಸೆಯಿಂದ 10 ರೂಪಾಯಿ, 1 ರೂಪಾಯಿಯಿಂದ 25 ರೂಪಾಯಿ, 1 ರೂಪಾಯಿಯಿಂದ 35 ರೂಪಾಯಿ, 1 ರೂಪಾಯಿಯಿಂದ 50 ರೂಪಾಯಿ. ಬಜರುತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಭರತ್ ಗೌಡ, ಆನಂತರ ಅಪರ್ಣ. ಆಪ್ಷನ್ ಎ 1 ಪೈಸೆಯಿಂದ 1 ರೂಪಾಯಿ. 10 ಪೈಸೆಯಿಂದ 10 ಪೈಸೆಯಿಂದ 10 ರೂಪಾಯಿ. 10 ರೂಪಾಯಿ. ಹೇಳಿಮ್ಮ ಅಪರ್ಣ. ಸರ್ ಆಪ್ಷನ್ 2. 1 ರೂಪಾಯಿಯಿಂದ 25 ರೂಪಾಯಿ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ 1 ರೂಪಾಯಿಯಿಂದ 35 ರೂಪಾಯಿ ಆಗಿತ್ತು. ಈ ಕೊಳವೆ ಬಾವಿಗಳ ವರ್ಗೀಕರಣ ಮಾಡಿದೆ ಸರ್ಕಾರ. ಒಂದು, ಗೃಹ ಬಳಕೆಗೆ ಅಗತ್ಯವಾಗುವಂಥ ಕೊಳವೆ ಬಾವಿಗಳು. ಎರಡನೇದು, ವಾಣಿಜ್ಯ ಬಳಕೆಗೆ ಉಪಯೋಗವಾಗುವಂಥ ಕೊಳವೆ ಬಾವಿಗಳು. ಮೂರನೇದು, ಕೈಗಾರಿಕಾ ಬಳಕೆಗೆ ಬರುವಂಥ ಕೊಳವೆ ಬಾವಿಗಳು. ಹಾಗಾಗಿ ಆ ಕೊಳವೆ ಬಾವಿ ಯಾವ ಕಾರಣಕ್ಕಾಗಿ ಅವರು ಕೊರೆದಿದ್ದಾರೆ, ಹೇಗೆ ಆ ನೀರು ವೆಚ್ಚವಾಗ್ತಾ ಇದೆ ಅನ್ನೋದನ್ನು ಮನಸ್ಸಲ್ಲಿ ಇಟ್ಟುಕೊಂಡು 1 ರೂಪಾಯಿಯಿಂದ 35 ರೂಪಾಯಿಯವರೆಗೆ ಶುಲ್ಕವನ್ನು ವಿಧಿಸಲಿದ್ದಾರಂತೆ. ಎಷ್ಟಕ್ಕೆ? 1 ಕ್ಯೂಬಿಕ್ ಮೀಟರ್ ನೀರು. 1 ಕ್ಯೂಬಿಕ್ ಮೀಟರ್, 1 ಮೀಟರ್ ಅಂದರೆ ನಮಗೆ ಗೊತ್ತಾಗುತ್ತಲ್ಲ, ಹೆಚ್ಚು ಕಡಿಮೆ 3 ಅಡಿ 3 ಅಡಿ 3 ಅಡಿ 3 ಅಡಿ ಅಷ್ಟು ನೀರನ್ನು ಕಲ್ಪಿಸ್ಕೊಂಡ್ರೆ, ಅಷ್ಟು ನೀರನ್ನು ಕೊಳವೆ ಬಾವಿಯಿಂದ ನಾವು ತೆಗೀತು ಅಂತ ಹೇಳ್ತಂದರೆ ಅದಕ್ಕೆ ಬಹುಶಃ ಮನೆಯಲ್ಲಿ ನಾವು ಕೊಳವೆ ಬಾವಿ ತೋಡಿಸ್ಕೊಂಡಿದ್ರೆ ಬಹುಶಃ 1 ಕ್ಯೂಬಿಕ್ ಮೀಟರ್ ನೀರಿಗೆ 1 ರೂಪಾಯಿ ಕೊಡಬೇಕಾಗುತ್ತೋ ಏನೋ. ಈಗಾಗಲೇ ಬೋರ್ವೆಲ್ ಇದೆ ಅನ್ನೋ ಕಾರಣಕ್ಕೆ ಪ್ರತಿ ತಿಂಗಳು 300 ರೂಪಾಯಿ ಕಟ್ತಾ ಇದ್ದೀವಿ. ಈಗ ಆ ಬೋರ್ವೆಲ್ಗಳಿಗೆ ಮೀಟರ್ಗಳನ್ನು ಹಾಕ್ತಾರೆ. ಆ ಮೀಟರ್ ಎಷ್ಟು ತೋರಿಸುತ್ತೋ ಅಷ್ಟು ಹೆಚ್ಚುವರಿ ಹಣವನ್ನು ಕೊಡಬೇಕಾಗುವಂಥ ಒಂದು ಸ್ಥಿತಿ ಈಗ ಬಂದಿದೆ.
ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಮಾಧ್ಯಮ ಲೋಕದ ಅಮೃತ ಬೀಜ, ಶಿವಾನಂದ ತಗಡೂರು ಬರೆದಂಥ ಪುಸ್ತಕ. ಇದು ನಮ್ಮ ಪ್ರಶ್ನೆ. ಕರ್ನಾಟಕವು ಯಾವ ರೀತಿಯ ಚಟುವಟಿಕೆಯಿಂದ ಸಮಾಜದ ಸಾಮರಸ್ಯ ಕೆಡಿಸುವವರನ್ನು ನಿಗ್ರಹಿಸಲು ಹೊಸ ಮಸೂದೆಯನ್ನು ತರಲಿದೆ? ಆಯ್ಕೆಗಳನ್ನು ನೋಡೋಣ. ಅಂತರ್ಜಾಲ ದುರುಪಯೋಗ, ಭಯೋತ್ಪಾದಕ ಚಟುವಟಿಕೆ, ಆನ್ಲೈನ್ ಗೇಮಿಂಗ್, ಸುಳ್ಳು ಸುದ್ದಿ ಹರಡುವಿಕೆ. ಮೊದಲಿಗೆ ಭರತ್ ಗೌಡ, ಆನಂತರ ಸುಜಾತ. ಆಪ್ಷನ್ ಸಿ ಆನ್ಲೈನ್ ಗೇಮಿಂಗ್. ಹೇಳಿ ಸುಜಾತ. ಆಪ್ಷನ್ 1 ಅಂತರ್ಜಾಲ ದುರುಪಯೋಗ. ಅಂತರ್ಜಾಲ ದುರುಪಯೋಗ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಸುಳ್ಳು ಸುದ್ದಿ ಹರಡುವಿಕೆ. ಸುಳ್ಳು ಸುದ್ದಿ ನಿಷೇಧಕ ಮಸೂದೆ 2025, ಫೇಕ್ ನ್ಯೂಸ್ ಪ್ರಾಹಿಬಿಷನ್ ಬಿಲ್ 2025 ಅಂತ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ಇದು ಭಾಷಣಗಳ ಮೂಲಕ, ಬರಹದ ಮೂಲಕ, ಅಂತರ್ಜಾಲದ ಮೂಲಕ, ಸಾಮಾಜಿಕ ಮಾಧ್ಯಮಗಳ ಮೂಲಕ ಸುಳ್ಳು ಸುದ್ದಿಯನ್ನು ಹಬ್ಬಿಸುವ ಯಾರೇ ಇರಲಿ ಅವರನ್ನು ಬಂಧಿಸಿ ಕಾನೂನಿನ ಕ್ರಮ ತೆಗೆದುಕೊಳ್ಳುವ ಒಂದು ಅಧಿಕೃತ ಅಧಿಕಾರವನ್ನು ಕೊಡುತ್ತೆ ಈ ಒಂದು ಮಸೂದೆ. ಆದರೆ ಇದು ಕಾಯಿದೆಯಾಗಿ ಪರಿವರ್ತನೆ ಆಗಬೇಕಾಗಿದೆ ಇನ್ನು ಮುಂದೆ. ಮುಂದಿನ ಪುಸ್ತಕ ಮಣ್ಣಿನ ಗೆಳತಿ, ಕೃಷಿ ಮಹಿಳೆಯರ ಅನುಭವ ಕಥನ. ಭಾರತಿ ಹೆಗಡೆ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಬಿಟ್ಟ ಅಕ್ಷರಗಳನ್ನು ತುಂಬಿ. ಮೌ, ಳೆ, ನೀ, ವಾ, ಧ. ಬಜರುತ್ತಿದ್ದಾರೆ ಭರತ್ ಗೌಡ. ಮೌನದಲೆ ನಿನ್ನವ ನಾದನೆ. ಅರ್ಥವಾಗಲಿಲ್ಲ ನನಗೆ ಏನು ಹೇಳ್ತಿದ್ದೀರಾ ಅಂತ. ಮೌನದಲೆ ಮೌನದಳೆ, ದಳೆ, ಲಾ ಲಾ ಲಾ. ಮೌನದಳೆ ನಿನ್ನವ ನಾದನೆ. ನಿನ್ನವ ನಾದನೆ. ನಾದನೆ ಅಂದ್ರೇನು? ನಿನ್ನವನಾದ ಆದೆ ನಾನು. ಓ, ನಿನ್ನವನಾದೆ ಅಂತ. ನಿನ್ನವನಾದೆ ಅಂದರೆ ಅಲ್ಪ ಪ್ರಾಣ ಬರಬೇಕು, ಮಹಾಪ್ರಾಣ ಬರಲ್ಲ. ಧ. ಅಪರ್ಣ ಮತ್ತು ಸುಜಾತ ಅವರು ಪ್ರಯತ್ನಿಸ್ತೀರಾ? ಉತ್ತರವನ್ನು ನೋಡೋಣ. ಮೌಲ್ಯಗಳೇ ನಿಜವಾದ ಧರ್ಮ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಕೃಷಿ ಥಾಯ್ಲೆಂಡ್ ಪ್ರವಾಸ. ಆನಂದ ತೀರ್ಥ ಪ್ಯಾಟಿ ಬರೆದಿರುವಂತಹ ಪುಸ್ತಕ. ಇದು ಪ್ರಶ್ನೆ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 43 ಕೂಡು 35, 68 ಕಳೆ 21, 20 ಗುಣಿಸು 12, 175 ಭಾಗಿಸು 5. ಬಜರುತ್ತಿದ್ದಾರೆ ಸುಜಾತ ಅವರು. ಅಂತಿಮ ಉತ್ತರ 400 ಅಂತ ಹೇಳ್ತಾ ಇದ್ದಾರೆ. 400. ಅಪರ್ಣ ಮತ್ತು ಭರತ್ ಗೌಡ ಲೆಕ್ಕ ಪೂರ್ಣವಾಗಿದ್ದರೆ ಬಜರುತ್ತಿ ಉತ್ತರವನ್ನು ಕೊಡಿ. ಇಲ್ಲಾಂದರೆ ಸುಜಾತ ಅವರು ಕೊಟ್ಟಂಥ ಉತ್ತರ ಸರಿಯಾ ಅನ್ನೋದನ್ನು ನೋಡಬೇಕಾಗುತ್ತೆ. ಅಪರ್ಣ ಹೇಳಿಮ್ಮ, ಹೇಳಿ. 350 350 ಅಂತ ಹೇಳ್ತಾ ಇದ್ದಾರೆ. ಭರತ್ ಗೌಡ 375. 3 ಉತ್ತರ ಕೊಟ್ಟಿದ್ದೀರಾ. ಯಾರು ಉತ್ತರ ಸರಿ ನೋಡೋಣ. ಒಂದು ಉತ್ತರ 78, 47, 240, 35 ಎಲ್ಲವನ್ನ ಕೂಡಿದ್ರೆ 400 ಬಂದಿದೆ. ಈ ಉತ್ತರವನ್ನು ಕೊಟ್ಟವರು ಸುಜಾತ ಅವರು. ಥಾಯ್ಲೆಂಡ್ ಪ್ರವಾಸ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ.
ಈಗ ಕೊಡ್ತಾ ಇದ್ದೇವೆ ಸುಮತಿ ಕೃಷ್ಣಮೂರ್ತಿ ಅವರು ಬರೆದ ವೈಶಾಖದ ಮಳೆ ಎನ್ನುವ ಕವನ ಸಂಕಲನ ಪ್ರಶ್ನೆ. ಈ ಪದ್ಮ ಪುರಸ್ಕೃತರನ್ನ ಗುರುತಿಸಿ. ಚಿತ್ರವನ್ನ ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ಭರತ್ ಗೌಡ ಹಾಗೂ ಸುಜಾತ ಇಬ್ರೂ ಬಜರುತ್ತಿದ್ದಾರೆ. ಮೊದಲಿಗೆ ಭರತ್ ಗೌಡ. ಸರ್, ದೇಶಮಾನೆ ಅಂತ ಬರುತ್ತೆ ಸರ್. ಇವ್ರು ಫುಲ್ ನೇಮ್ ಗೊತ್ತಾಗ್ತಾ ಇಲ್ಲ. ದೇಶಮಾನೆ, ಇವರು ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಹೇಳಿ, ಮುಂದುವರಿಸಿ. ಲೈಕ್ ಅಲ್ಲಿ ಆನ್ಕಾಲಜಿಸ್ಟ್ ಸ್ಪೆಷಲಿಸ್ಟ್ ಆಗಿದ್ದಾರೆ ಸರ್. ಇವರು ಕ್ಯಾನ್ಸರ್ ಏನಂದ್ರೆ ದೇಶಮಾನೆ ಅಂತ ಇದೆ ಅವರ ಹೆಸರಲ್ಲಿ. ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾರೆ. ಇಷ್ಟು ವಿಚಾರ ನಮ್ಗೆ ಗೊತ್ತಾಯ್ತು. ಹೌದು. ಈಗ ಸುಜಾತ ಅವರು ಪೂರ್ತಿ ಹೆಸರು ಕೊಟ್ರೆ ಪುಸ್ತಕ ಅವರಿಗೆ ಹೋಗುತ್ತೆ. ಅವರು ಪೂರ್ತಿ ಹೆಸರು ಕೊಡ್ಲಿಲ್ಲ ಅಂದ್ರೆ ನಿಮಗ್ ಕೊಡಬಹುದಾ ಆ ಬಗ್ಗೆ ವಿಚಾರ ಮಾಡೋಣ. ಈಗ ಸುಜಾತ. ಅನಸೂಯ ದೇಶಮಾನೆ. ಅನಸೂಯ ದೇಶಮಾನೆ. ಅಪರ್ಣ ಅವರು ಆಪ್ಷನ್ಸ್. ಆಯ್ಕೆಗಳು ಬೇಕು ಅಂತಿದ್ದಾರೆ. ಆಯ್ಕೆಗಳನ್ನ ನೋಡೋಣ. ವಿಜಯಲಕ್ಷ್ಮಿ ದೇಶಮಾನೆ, ಕಾಮಿನಿ ರಾವ್, ಪ್ರೇಮಾ ಧನರಾಜ್, ಭೀಮವ್ವ ಶೆಳ್ಳೆ ಕ್ಯಾತರ. ಮೂರನೇವರಿಗೆ ಅವಕಾಶ ಇಲ್ಲ, ಆದರೂ ಪ್ರಯತ್ನಿಸಿ ನೋಡೋಣ. ಸರ್, ಆಪ್ಷನ್ 1 ವಿಜಯಲಕ್ಷ್ಮಿ ದೇಶಮಾನೆ. ಉತ್ತರವನ್ನ ನೋಡೋಣ. ವಿಜಯಲಕ್ಷ್ಮಿ ದೇಶಮಾನೆ ಉತ್ತರ ಸರಿಯಾಗಿದೆ. ಭರತ್ ಗೌಡ ಅವರಿಗೆ ಪುಸ್ತಕವನ್ನ ಕೊಡ್ತಾ ಇದ್ದೇನೆ. ಯಾಕೆ ಕೊಡ್ತಾ ಇದ್ದೇನೆ ಅಂದರೆ, ಬರೀ ದೇಶಮಾನೆ ಹೇಳಿದರೆ ಕೊಡ್ತಾ ಇರಲಿಲ್ಲ, ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಾಗಿ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ್ರಲ್ಲ, ಆ ಒಂದು ವಿಚಾರಕ್ಕಾಗಿ ನಾನು ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ತಾವು ಹೇಳಿದಾಗೇನೆ ಇವರು ಕ್ಯಾನ್ಸರ್ ಸರ್ಜನ್. ಕಲಬುರಗಿಯಲ್ಲಿ ಹುಡ್ತಾರೆ. MBBS MS ಅನ್ನು ಮಾಡಿ ಈ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಯಲ್ಲಿ ಪರಿಣತಿಯನ್ನು ಗಳಿಸ್ತಾರೆ. ಕಿಡ್ವಾಯ್ಸ್ ಸಂಸ್ಥೆಯ ನಿರ್ದೇಶಕಿ ಆಗಿ ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾರೆ. ಅವರ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿದೆ. ಈಗ ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಗೌರವವನ್ನು ನೀಡಿದೆ. ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ. ನನ್ನ ಹೆಸರೇ ಸಿನ್ನಮಾನ್. ವಿಕಾಸ್ ಪ್ರಕಾಶ್ ಜೋಶಿ ಬರೆದ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಮಧು ವೈಎನ್ ಅವರು. ಪ್ರಶ್ನೆ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಮಿಮ್, ಬೇ, ದಾ, ಚು, ಲಾ, ಹೂ, ಕು, ಲ. ಬಜರುತ್ತಿದ್ದಾರೆ ಭರತ್ ಗೌಡ. ಮಿಂಚು, ಹುಳ, ಬೆದ. ಮಿಂಚು, ಹುಳ 5 ಅಕ್ಷರ ಆಯ್ತು. ಇನ್ನು 3 ಅಕ್ಷರ. ಮಿಂಚು, ಹುಳ. ಇಷ್ಟು ಸಮಯ ತಗೋಬಾರ್ದು ಬೆದಕ್ ಗೌಡ, ಬೆದಕ್. ಯಾಕಂದ್ರೆ ಸಿದ್ಧವಾಗಿದ್ದಾರೆ ಸುಜಾತ ಅವರು. ಒಂದು ಅವಕಾಶ ಕೊಡ್ತೇನೆ ಭರತ್ ಗೌಡ, ಪ್ರಯತ್ನಿಸಿ. ಮಿಂಚು, ಹುಳ, ಬೆದಕ್, ಬೆದ. ಬೆದವು. ಬೆಳೆದ ಮಿಂಚು ಹುಳ. ಬೆಳೆದ ಮಿಂಚು ಹುಳ. ಮರಿ ಮಿಂಚುಳ, ಬೆಳೆದ ಮಿಂಚುಳ. ಅಪರ್ಣ. ಮಿಂಚು ಹುಳದ ಬೆಳಕು. ಮಿಂಚು ಹುಳದ ಬೆಳಕು. ಉತ್ತರವನ್ನ ನೋಡೋಣ. ಮಿಂಚು ಹುಳದ ಬೆಳಕು ಉತ್ತರ ಸರಿಯಾಗಿದೆ. ನನ್ನ ಹೆಸರೇ ಸಿನ್ನಮಾನ್ ಎನ್ನುವ ಈ ಒಂದು ಪುಸ್ತಕವನ್ನು ಅಪರ್ಣ ಅವರಿಗೆ ಕೊಟ್ಟಿದ್ದೇನೆ. ಈಗ 3 ಪುಸ್ತಕಗಳನ್ನು ಕೊಡುವಂಥ ಕ್ಷಣ ಬಂತು. ಪದಬಂಧ ಸುಳುಹುಗಳನ್ನು ನೋಡೋಣ. ಗಾಂಧೀಜಿಯವರ ಹುಡುಕಾಟ. ಆಯುಧ ವಿಷದಲ್ಲಿ ಸಮವಿಲ್ಲ.
ಮೊದಲನೇ ಶಬ್ದವನ್ನು ನಾನು ಕೊಡ್ತೇನೆ, ಎರಡನೇ ಶಬ್ದ ಮೂರನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು. ಒಂದು ಉತ್ತರ ಸತ್ಯಾನ್ವೇಷಣೆ, ಎರಡು ಉತ್ತರ ಯಾರು ಬೇಕಾದರೂ ಬರೆದಿರಬಹುದು, ಉತ್ತರವನ್ನು ಕೊಡಬಹುದು. ಆಯುಧ ಈ ಅರ್ಥವನ್ನು ಕೊಡುವಂಥ 3 ಅಕ್ಷರದ ಶಬ್ದ. ಮಧ್ಯದ ಅಕ್ಷರ ಯಾ. ಉತ್ತರವನ್ನು ನೋಡೋಣ. ಹತ್ಯಾರ 3 ಉತ್ತರ ಹೇಳಿಮ್ಮ ಸುಜಾತ. ವಿಷಮ. ವಿಷಮ ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಮಲೆನಾಡಿನ ಮಳೆಗಾಲದ ಅತಿಥಿಗಳು ಎನ್ನುವ ಪುಸ್ತಕ ಸುಮಾ ಸುಧಾ ಕಿರಣ ಬರೆದಿರುವಂತಹ ಪುಸ್ತಕ ಸುಜಾತ ಅವರಿಗೆ ಕೊಟ್ಟಿದ್ದೇನೆ. ಈಗ ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಬಂದಿದೆ ಅಪರ್ಣಾ ಅವರಿಗೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ಭಿನ್ನಾರ್ಥಕ ಜೋಡು ಪದವನ್ನು ನೀಡಿ ಅಕ್ಕ ಪಕ್ಕ ಪಕ್ಕ ಪಕ್ಕ. ಎರಡನೇ ಪ್ರಶ್ನೆ, ಪೌರಾಣಿಕ ಪಾತ್ರದ ಗುಣಲಕ್ಷಣಗಳನ್ನು ತಿಳಿಸಿ ತ್ಯಾಗ. ತ್ಯಾಗ ಅಂದು ಕೂಡಲೇ ಯಾರು ನೆನಪು ಬರುತ್ತೆ ಅಂತ? ಕರ್ಣ. ಕರ್ಣ. ಮೂರನೇ ಪ್ರಶ್ನೆ, ವಿರುದ್ಧಾರ್ಥಕ ಪದವನ್ನು ನೀಡಿ ಅಜ. ಗಜ. ಗಜ. ಮುಂದಿನ ಪ್ರಶ್ನೆ, ಭಿನ್ನಾರ್ಥಕ ಸಮಪದವನ್ನು ನೀಡಿ ಎಣೆ ಎಣ್ಣೆ. ಸ್ವಲ್ಪ ವ್ಯತ್ಯಾಸ ಇದೆ, ಆದರೆ ಎರಡೂ ಶಬ್ದಗಳ ಅರ್ಥ ಬೇರೆ ಬೇರೆ ಇದೆ. ಎಣೆ ಅಂದರೆ ಏನು, ಎಣ್ಣೆ ಅಂದರೆ ಏನು, ಅದನ್ನು ಹೇಳಬೇಕು ನಾವು. ಸರಿ, ಎಣ್ಣೆ ಅಂದರೆ ಹಗ್ಗ ಎಣೆಯುವುದು, ಹೆಣೆಯೋದು. ಹಾಂ. ಹಾಂ ಹಾಂ. ಎಣ್ಣೆ ಅಂದರೆ ತೈಲ. ಎಣ್ಣೆ ಅಂದರೆ ತೈಲ. 5ನೇ ಪ್ರಶ್ನೆ, ದ್ವಂದ್ವಾರ್ಥಕ ನುಡಿಯನ್ನು ಗುರುತಿಸಿ. ಅರಸು ಅಂದರೆ 2 ಬೇರೆ ಅರ್ಥದ ಶಬ್ದ ಬರುತ್ತೆ. ಅರ್ಥ ಇದೆ ಇದಕ್ಕೆ, ಅರಸು ಅನ್ನೋದಕ್ಕೆ. ಆ 2 ಅರ್ಥವನ್ನು ತಿಳಿಸ್ಬೇಕು. ಒಂದು ಅರ್ಥ ಹೇಳಿ. ತರಸು. ಹಾಂ. ತರಸು. ಉತ್ತರವನ್ನು ನೋಡೋಣ. ಅಕ್ಕ ಅಂದರೆ ಜೋಡು ಪದ, ತಂಗಿ, ಅಕ್ಕ ತಂಗಿರು, ಅಣ್ಣ ತಮ್ಮಂದರು, ಹೀಗೆಲ್ಲ ಬರುತ್ತೆ ಅದು. ಎರಡನೇ ಪ್ರಶ್ನೆಗೆ ಉತ್ತರ ತ್ಯಾಗ ಅಂದರೆ ಕರ್ಣ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಮೂರನೇ ಪ್ರಶ್ನೆಗೆ ಉತ್ತರ ಅಜ ಗಜ, ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಎಣೆ ಅಂದರೆ ಸಮ. ನನಗಾರು ಎಣೆ ಅಂತ ಹೇಳ್ತಂದ್ರೆ ನನಗೆ ಸಮನಾರು ಯಾರಿದ್ದಾರೆ ಅಂತ. ಎಣ್ಣೆ ಅಂದರೆ ತೈಲ, ಇದಕ್ಕೆ ಅಂಕ ಸಿಗ್ತಾ ಇಲ್ಲ. 5ನೇ ಪ್ರಶ್ನೆಗೆ ಉತ್ತರ ಅರಸು ಅಂದರೆ 2 ಅರ್ಥ ಇದೆ. ಅರಸು ಅಂದರೆ ರಾಜ, ಇನ್ನೊಂದರ್ಥ ಹುಡುಕಾಟ ಅಂತ. ಸೊ ಒಂದೇ ಶಬ್ದಕ್ಕೆ 2 ಪ್ರಧಾನವಾದ ಅರ್ಥಗಳು ಇದ್ದಾಗ ಈ ರೀತಿಯ ಪ್ರಶ್ನೆ ಕೇಳ್ತೇವೆ. ಎಷ್ಟು ಸರಿ ಉತ್ತರ ಕೊಟ್ರಿ? 2. 2 ಅಲ್ವಾ? 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಈಗ ಅವಕಾಶ ಬರ್ತಾ ಇದೆ ಭರತ್ ಗೌಡ ಅವರಿಗೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ, ಭಿನ್ನಾರ್ಥಕ ಜೋಡು ಪದವನ್ನು ನೀಡಿ ಅಣ್ಣ ತಮ್ಮ. ಮುಂದಿನ ಪ್ರಶ್ನೆ, ಪೌರಾಣಿಕ ಪಾತ್ರದ ಗುಣಲಕ್ಷಣಗಳನ್ನು ತಿಳಿಸಿ ಭೋಗ. ಹಾಗಂದು ಕೂಡಲೇ ಯಾರ ನೆನಪು ಬರುತ್ತೆ? ಮುಂದಿನ ಪ್ರಶ್ನೆ, ವಿರುದ್ಧಾರ್ಥಕ ಪದವನ್ನು ನೀಡಿ ಆಸ್ತಿಕ ನಾಸ್ತಿಕ. ನಾಸ್ತಿಕ. 4ನೇ ಪ್ರಶ್ನೆ, ಭಿನ್ನಾರ್ಥಕ ಸಮಪದವನ್ನು ನೀಡಿ ಎದೆ ಹೆದೆ. ಎದೆ ನಮ್ಮ ಎದೆ ಅಂದ್ರೇನು? ಹಾರ್ಟ್, ಹೃದಯ ಹತ್ರ ಬರೋ ಎದೆ. ಹೃದಯ. ಹೃದಯ. ಎದೆ ಅಂದ್ರೆ ಹೃದಯ. ಹೃದಯ. ಹಾ. ಹೆದೆ ಅಂದ್ರೆ ಎದೆ ಎದರುವಿಕೆ. ಹೆದರುವಿಕೆ. ಎದರುವಿಕೆ. ಹಾ. ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ, ದ್ವಂದ್ವಾರ್ಥಕ ನುಡಿಯನ್ನ ಗುರುತಿಸಿ. ಅರಿ ಅನ್ನೋದಕ್ಕೆ 2 ಶಬ್ದ ಇದೆ, ಆ 2 ಅರ್ಥವನ್ನು ಕೊಡಬೇಕು. ತಿಳಿ. ಅರಿ ಅಂದ್ರೆ ತಿಳಿ, ಇನ್ನೊಂದು ಅರ್ಥ ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಅಣ್ಣ ತಮ್ಮ, ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಭೋಗ ಅಂದ ಕೂಡಲೇ ಇಂದ್ರನ ನೆನಪು ಬರಬೇಕು. 3ನೇ ಪ್ರಶ್ನೆಗೆ ಉತ್ತರ ಆಸ್ತಿಕ ನಾಸ್ತಿಕ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 4ನೇ ಪ್ರಶ್ನೆಗೆ ಉತ್ತರ ಎದೆ ಅಂದರೆ ವಕ್ಷ, ಹೆದೆ ಅಂದರೆ ಬಿಲ್ಲಿಗೆ ಕಟ್ಟುವ ದಾರ ಅನ್ನೋ ಅರ್ಥ ಬರುತ್ತೆ. 5ನೇ ಪ್ರಶ್ನೆಗೆ ಉತ್ತರ ಅರಿ ಅಂದರೆ ಶತ್ರು ಮತ್ತು ತಿಳಿ,
ಅರಿಗಳಂ ಕೆಣಕಿ ಬದುಕಿಹರು ಏನೋ ಬರುತ್ತಲ್ಲ ಹಾಡಲ್ಲಿ. ಅರಿ ಅಂದರೆ ಶತ್ರು, ಅರಿ ಅಂದರೆ ತಿಳಿದುಕೋ ಅನ್ನೋ ಅರ್ಥನೂ ಉಂಟು. ಒಂದೇ ಶಬ್ದಕ್ಕೆ ಎರಡು ಭಿನ್ನವಾದ ಅರ್ಥ. ಎಷ್ಟು ಸರಿ ಉತ್ತರ ಕೊಟ್ರಿ? ತಮ್ಮ ಅನ್ನೋದನ್ನು ಕೊಟ್ಟಿದ್ದೀರಾ, ನಾಸ್ತಿಕ ಅನ್ನೋದನ್ನು ಕೊಟ್ಟಿದ್ದೀರಾ. 2 ಸರಿ ಉತ್ತರ ಕೊಟ್ಟಿದ್ದೀರಾ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಸುಜಾತ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಭಿನ್ನಾರ್ಥಕ ಜೋಡು ಪದವನ್ನು ನೀಡಿ. ಗಿರಿ ಶಿಖರ. 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 2ನೇ ಪ್ರಶ್ನೆ. ಪೌರಾಣಿಕ ಪಾತ್ರದ ಗುಣಲಕ್ಷಣ ತಿಳಿಸಿ. ಸತ್ಯ. ಹರಿಶ್ಚಂದ್ರ. ಹರಿಶ್ಚಂದ್ರ. ಮುಂದಿನ ಪ್ರಶ್ನೆ. ವಿರುದ್ಧಾರ್ಥಕ ಸಮಪದವನ್ನು ನೀಡಿ. ಅಧ್ಯಯನ. ಮುಂದಿನ ಪ್ರಶ್ನೆ. ಭಿನ್ನಾರ್ಥಕ ಪದವನ್ನು ನೀಡಿ. ಹೆಡೆ, ಹಡೆ. ಎಡೆ ಅಂದ್ರೆ ಹಾವಿನ ಹೆಡೆ ಇತ್ತು. ಹಾ. ತಲೆ ತಲೆ ಅಂತ. ಹಡೆ ಹಡೆ ಅಂದ್ರೆ ಅಂದ್ರೆ ಇದು ಮಾಡು ಹಡೆ ಅಂದ್ರೆ ತುಂಟತನ. ಅಲ್ಲ, ಹೆಡೆ ಅಂದ್ರೆ ಹಾವು ಅಂತ ಏನೋ ಹಾವಿನ ಹೇಳಿದ್ರಿ. ಹೆಡೆ ಮಾಡು. ಹಾ. ಹಡೆ ಅಂದ್ರೆ ಹಡೆ ಅಂದ್ರೆ ಅವರು ಮಕ್ಕಳೆಲ್ಲ ಹೇಳಿಮ್ಮ, ತುಂಟತನ ಹೇಳಿ. ತುಂಟತನ ಮಾಡ್ತಾರೆ. ತುಂಟತನ ಮಾಡೋದ? ಮಕ್ಕಳ ತುಂಟತನ ಅಂತ. ಹಡೆ. ಹೌದು. 5ನೇ ಪ್ರಶ್ನೆ. ದ್ವಂದ್ವಾರ್ಥಕ ನುಡಿಯನ್ನು ಕೊಡಬೇಕು. ಇಂಗು ಅಂದರೆ 2 ಅರ್ಥ ಉಂಟು. ಆ 2 ಅರ್ಥ ಹೇಳಬೇಕು. ಇಂಗು ಅಂದ್ರೆ ಅಡಿಗೆಗೆ ಒಗ್ಗರಣೆ ಹಾಕ್ಲಿಕ್ಕೆ ಅಡಿಗೆಗೆ ಬಳಸುವಂತ ವಸ್ತು. ಆಮೇಲೆ ಇನ್ನೊಂದು ಇಂಗು ನೀರೆಲ್ಲ ಹಾಕಿದ್ರೆ ಇಂಗುತ್ತಲ್ಲ, ಅದು ಇಂಗು. ಮಣ್ಣಿಗೆ ಹಾಕಿ ನೀರು ಇಂಗೋದು ಹಾ. ಅಡಿಗೆಗೆ ಹಾಕುವ ಹಾಕುವ ವಸ್ತು. ಉತ್ತರವನ್ನ ನೋಡ್ತಾ ಹೋಗೋಣ. ಒಂದು ಉತ್ತರ ಗಿರಿ ಗಹ್ವರ ಅನ್ನೋದು ಜೋಡಿ ಪದ. 2ನೇ ಪ್ರಶ್ನೆಗೆ ಉತ್ತರವನ್ನ ನೋಡೋಣ. ಸತ್ಯ ಹರಿಶ್ಚಂದ್ರ ಉತ್ತರ ಕೊಟ್ಟಿದ್ದೀರಿ. ಉತ್ತರ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಅಧ್ಯಯನ, ಅಧ್ಯಾಪನ. ಅಧ್ಯಯನ ಅಂದರೆ ಸ್ವತಃ ಓದೋದು, ಅಧ್ಯಾಪನ ಅಂದರೆ ಇನ್ನೊಬ್ಬರಿಗೆ ಪಾಠ ಹೇಳೋದು. 4ನೇ ಪ್ರಶ್ನೆಗೆ ಉತ್ತರ ಹೆಡೆ ಅಂದರೆ ಹಾವಿನ ತಲೆ. ಅದು ನೀವು ಹೇಳಿದ್ರಿ. ಹಡೆ ಅಂದರೆ ಮಕ್ಕಳನ್ನ ಹೇರೋದು. ತುಂಟತನ ಯಾಕೆ ಬಂತು ಅಲ್ಲಿ? 5ನೇ ಪ್ರಶ್ನೆಗೆ ಉತ್ತರ ಇಂಗು ಮಸಾಲೆ ಪದಾರ್ಥ, ಅಡುಗೆಗೆ ಬಳಸೋದು ಅಂತ ಹೇಳಿದ್ದೀರಿ. ಹಾಗೆಯೇ ನೀರು ಇಂಗುತ್ತೆ ಅಂತ ಹೇಳಿದಿರಿ. ಅದನ್ನು ಬತ್ತೋದು ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ. ಉತ್ತರ ಸರಿ ಅಂತ ಸ್ವೀಕರಿಸ್ತಾ ಇದ್ದೇವೆ. ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಹಾಗಾಗಿ ತಾವು ಕೊಟ್ಟಂಥ ಉತ್ತರ ಹರಿಶ್ಚಂದ್ರ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಈ ಇಂಗು ಅನ್ನೋದಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 2 ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೀರಾ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಅಪರ್ಣಾ ಅವರಿಗೆ 3 ಪುಸ್ತಕಗಳು ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳು. ಭರತ್ ಗೌಡ ಅವರಿಗೂ 3 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ಸುಜಾತ ಅವರಿಗೆ 5 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ಕರ್ನಾಟಕಕ್ಕೆ ಕಮ್ಮಿತ್ತು ನಾಡು ಅಂತ ಕರೀತಾ ಇದ್ರಂತೆ. ಕಂಪನ್ನು ಹರಿಸುವ ನಾಡು ಅಂತ ಅರ್ಥ. ಯಾಕಂದರೆ ಅಷ್ಟೊಂದು ಗಂಧದ ಮರಗಳು ಇದ್ದುವಂತೆ ಕರ್ನಾಟಕದಲ್ಲಿ. ಇವತ್ತು ಇಡೀ ದಕ್ಷಿಣ ಭಾರತದಲ್ಲಿ ಹುಡುಕಿದ್ರೆ ಬರೀ 1,30,000 ಗಂಧದ ಮರಗಳು ಉಳಿದಿವೆ. ಉಳಿದದನ್ನೆಲ್ಲ ನಾವು ಕತ್ತರಿಸಿ ಹಾಕಿಬಿಟ್ಟಿದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.